ದೆಹಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗಿದೆ. ಸದ್ಯ ಎನ್ಐಎಗೆ ತನಿಖೆಯ ಜವಾಬ್ದಾರಿಯನ್ನು ಹಸ್ತಾಂತರಿಸಲಾಗಿದೆ. ಎನ್ಐಎ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಸದ್ಯ ಅಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ನೀವು ನೋಡ್ತಾ ಇರೋದು ಇದು ಲೈವ್ ದೃಶ್ಯ. ಇದು ಎನ್ಐಎ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿರುವಂತ ಲೈವ್ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನಿನ್ನೆ ಸ್ಫೋಟ ಸಂಭವಿಸಿದಂತ ಜಾಗ ಆ ಮೆಟ್ರೋ ಸ್ಟೇಷನ್ನ ಪಕ್ಕ ಅಲ್ಲಿಗೆ ಆಗಮಿಸಿರುವಂತ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಅಲ್ಲಿ ತನಿಖೆಯ ಮುಂದುವರಿದ ಭಾಗ ಕಾಣ್ತಾ ಇದೆ. ಪ್ರಮುಖವಾಗಿ ನಿನ್ನೆನೆ ಕ್ರೈಮ್ ಸೀನಿಗೆ ಅಧಿಕಾರಿಗಳು ಆಗಮಿಸಿದ್ರು. ಈಗ ಆಗಮಿಸಿರೋದು ಎನ್ಐಎ ಅಧಿಕಾರಿಗಳು, ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಬಳಕೆಯಾಗಿರುವಂತ ಸ್ಫೋಟಕ ಯಾವುದು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬಳಕೆಯಾಗಿದ್ದು ಅಮೋನಿಯಂ ನೈಟ್ರೇಟ್ ಫ್ಯೂಯಲ್ ಆಯಿಲ್ ಬಳಕೆಯಾಗಿರೋದು. ಇಂಡಸ್ಟ್ರಿಯಲ್ ಪರ್ಪಸ್ಗೆ ಬಳಕೆಯಾಗುವಂಥ ಕೆಮಿಕಲ್ ಇದು. ಇದನ್ನು ಬಳಸಿ ಸ್ಫೋಟ ಮಾಡಲಾಗಿದೆ, ಡಿಟೋನೇಟರ್ ಬಳಸಿ ಸ್ಫೋಟ ಮಾಡಲಾಗಿದೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಇದೆ. ಎನ್ಐಎ ಸದ್ಯ ತನಿಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. UAPA ಅಡಿಯಲ್ಲಿ ಕೇಸನ್ನು ಕೂಡ ದಾಖಲಿಸಲಾಗಿದೆ. ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ಆಂಟಿ ಟೆರರ್ ಆಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ತನಿಖೆ ಸಾಗ್ತಾ ಇದೆ. ಫರೀದಾಬಾದ್ನ ಟೆರರ್ ಮಾಡ್ಯೂಲ್ ಅಥವಾ ಫರೀದಾಬಾದ್ನ ಟೆರರ್ ನೆಟ್ವರ್ಕಿಗೂ ಈ ಸ್ಫೋಟಕ್ಕೂ ನೇರ ಸಂಬಂಧ ಇರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ. ಅಮೋನಿಯಂ ನೈಟ್ರೇಟ್ 2900 kgಯಷ್ಟು ಸ್ಫೋಟಕಗಳು ಸಿಕ್ಕಂತ ಕೇಸಿಗೂ ಇದಕ್ಕೂ ಸಂಬಂಧ ಇದೆ ಅನ್ನೋದು ಆಲ್ಮೋಸ್ಟ್ ಖಚಿತ ಆಗಿದೆ. ಅದೇ ತಂಡದ ಸದಸ್ಯ ಡಾಕ್ಟರ್ ಉಮರ್ ಈ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಪ್ರಮುಖವಾಗಿ ಟಾರ್ಗೆಟ್ ಯಾವುದಾಗಿತ್ತು, ರಸ್ತೆಯಲ್ಲೇ ಬ್ಲಾಸ್ಟ್ ಮಾಡೋದು ಆತನ ಟಾರ್ಗೆಟ್ ಆಗಿತ್ತೋ ಅಥವಾ ಪರ್ಟಿಕ್ಯುಲರ್ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಹೊರಟಾಗ ದಾರಿಯ ಮಧ್ಯೆ ಬ್ಲಾಸ್ಟ್ ಆಗಿರೋದಾ, ಇದರ ಬಗ್ಗೆಯೂ ಕೂಡ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ತನಿಖೆ ಸಾಗ್ತಾ ಇದೆ. ಯಾಕಂತಂದ್ರೆ ಈ ಕಡೆ ಚಾಂದಿನಿ ಚೌಕ್ ಮಾರ್ಕೆಟ್ ಇದೆ, ದೆಹಲಿಯ ಬಿಸಿಯೆಸ್ಟ್ ಮಾರ್ಕೆಟು. ಇನ್ನು ಕೆಂಪು ಕೋಟೆ ಇದೆ. ಟಾರ್ಗೆಟ್ ಯಾವುದಾಗಿತ್ತು? 5 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಸಂಸತ್ ಭವನ. ಟಾರ್ಗೆಟ್ ಏನಾಗಿತ್ತು? ಅಥವಾ ರಸ್ತೆಯಲ್ಲೇ ಬ್ಲಾಸ್ಟ್ ಮಾಡುವಂತ ಯೋಚನೆ ಇತ್ತ? ಟ್ರಾಫಿಕ್ ಇರುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡಿ ಹೆಚ್ಚು ಜನರನ್ನ ಬಲಿ ತೆಗೆದುಕೊಳ್ಳಬೇಕು ಅನ್ನುವಂತ ಯೋಚನೆ ಇತ್ತ? ಅಥವಾ ತಪ್ಪಿಸಿಕೊಂಡು ಹೋಗೋ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರೋದಾ? ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯು ಸಾಗ್ತಾ ಇದೆ. ಜೊತೆಗೆ ಆ ಕಾರಲ್ಲಿ ಡಾಕ್ಟರ್ ಉಮರ್ ಒಬ್ಬನೇ ಇದ್ನ, ಬೇರೆಯವರು ಕೂಡ ಇದ್ರ ಅನ್ನೋದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ. ತನಿಖೆಯ ಒಂದು ಮಾಹಿತಿಯ ಪ್ರಕಾರ ಆತ ಒಬ್ಬನೇ ಇದ್ದ ಅನ್ನೋದು, ಮತ್ತೊಂದು ಮಾಹಿತಿ ಪ್ರಕಾರ ಒಂದು ಮಹಿಳೆ ಮತ್ತು ಮತ್ತೊಬ್ಬ ವ್ಯಕ್ತಿಯೂ ಕೂಡ ಇದ್ರು ಕಾರಲ್ಲಿ ಅನ್ನೋದು. ಸೊ ಇದರಲ್ಲಿ ಇನ್ನೂ ಕೂಡ ಕನ್ಕ್ಲೂಷನ್ಗೆ ಬಂದಿಲ್ಲ ಎಷ್ಟು ಜನ ಇದ್ರು ಕಾರಲ್ಲಿ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಸದ್ಯ ಇದೆಲ್ಲದಕ್ಕೂ ಕೂಡ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನಗಳಾಗ್ತಾ ಇದೆ. ಬಾಹ್ಯ ಸಂಸ್ಥೆಗಳ ಇನ್ವಾಲ್ವ್ಮೆಂಟ್, ಬಾಹ್ಯ ಟೆರರಿಸಂ ಆರ್ಗನೈಸೇಷನ್ನ ಇನ್ವಾಲ್ವ್ಮೆಂಟ್ನ ಬಗ್ಗೆಯೂ ಕೂಡ ತನಿಖೆ ಸಾಗ್ತಾ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡದ ಬಗ್ಗೆ ಪ್ರಾಥಮಿಕ ಅನುಮಾನಗಳಿರೋದ್ರಿಂದ ಅದರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಅರೆಸ್ಟ್ ಆಗಿರೋರನ್ನ ಮುಜಾಮಿಲ್ ಶಕೀಲ್ ಮತ್ತು ಡಾಕ್ಟರ್ ಶಾಹೀನ್ ಸದ್ಯ ಕಸ್ಟಡಿಯಲ್ಲಿದ್ದಾರೆ. ಅವರನ್ನು ಕೂಡ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಈ ಮಧ್ಯೆ ಆಪರೇಷನ್ ಸಿಂಧೂರಕ್ಕೆ ದೆಹಲಿ ಕಾರ್ ಬ್ಲಾಸ್ಟ್ ಮೂಲಕ ಪ್ರತೀಕಾರ ತೀರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಲಾಯಿತಾ ಅನ್ನುವಂತ ಪ್ರಶ್ನೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಆಗಿತ್ತು. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಲಷ್ಕರ್ ಎ ತಯ್ಯಬಾ, ಜೈಷ್ ಎ ಮೊಹಮ್ಮದ್ ಈ ಉಗ್ರ ಸಂಘಟನೆಯ ಟೆರರ್ ಟ್ರೈನಿಂಗ್ ಕ್ಯಾಂಪ್ಗಳನ್ನ ಹೊಡೆದುರುಳಿಸಲಾಗಿತ್ತು ಭಾರತದ ಮಿಸೈಲ್ಗಳನ್ನು ಬಳಸಿ. ಅದರಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್ ಬಹಲ್ಪುರದಲ್ಲಿ ಇರುವಂತಹ ಮರ್ಕಜ್ ಸುಬಾನಲ್ಲಾ ಈ ಮಸೀದಿ ಧ್ವಂಸ ಆಗಿತ್ತು. ಅಲ್ಲಿ ಆಪರೇಷನ್ ಸಿಂಧೂರದ ಕಾರಣಕ್ಕಾಗಿ ಮೌಲಾನಾ ಮೊಹಮ್ಮದ್ ಅಜರ್ನ ಸಂಬಂಧಿಕರು ತಂದೂರಿಯಾಗಿದ್ರು ಆ ಮಸೀದಿಯಲ್ಲಿ. ಆ ಸಂದರ್ಭದಲ್ಲಿ ನಾವು ರಿಟ್ಯಾಲಿಯೇಷನ್ ಮಾಡ್ತೀವಿ, ನಾವು ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತೆಲ್ಲ ಭಾಷಣಗಳನ್ನು ಮಾಡಿದ್ರು ಉಗ್ರರು. ಆ ಉಗ್ರರನ್ನ
ಉಗ್ರರು ಸತ್ತು ಹೋದಂತ ಸಂದರ್ಭದಲ್ಲಿ, ನಮ್ಮ ಕ್ಷಿಪಣಿ ದಾಳಿಯಲ್ಲಿ ಉಗ್ರರು ಸತ್ತು ಹೋದಂತ ಸಂದರ್ಭದಲ್ಲಿ ಮರ್ಕಸ್ ಸುಬಾನಲ್ಲದ ಮೇಲೆ ದಾಳಿಯಾದಾಗ 20ಕ್ಕೂ ಅಧಿಕ ಮಂದಿ ಸತ್ತು ಹೋದರು. ಅದರಲ್ಲಿ ಈ ಮೌಲಾನಾ ಮಸೂದ್ ಅಜರ್ನ ಭಾವ, ಅಂದ್ರೆ ನಾನು ಆಗ್ಲೇ ಹೇಳಿದೆ, ಸಾದಿಯಾ ಅಜರ್ನ ಗಂಡ, ಈತ ಸೇರಿ 20 ಜನ ಸತ್ತು ಹೋದ್ರು. ಅದರಲ್ಲಿ 10 ಜನ ಮೌಲಾನಾ ಮಸೂದ್ ಅಜರ್ನ ಹತ್ತಿರದ ಸಂಬಂಧಿಕರು ಮತ್ತು 10 ಜನ ಆತನ ಸ್ನೇಹಿತರು, ಆತ ಟ್ರೈನ್ ಮಾಡಿದಂತ ಉಗ್ರರು. ಆ ಸಂದರ್ಭದಲ್ಲಿ ನಮಾಜೆ ಜನಾಜಾ ಅಂತ ಹೇಳ್ತಾರೆ, ಅಂದರೆ ಸತ್ತು ಹೋದ ನಂತರ ಮಾಡಲಾಗುವಂತ ಕೊನೆಯ ನಮಾಜು. ಆ ಕೊನೆಯ ನಮಾಜು ಮಾಡುವಾಗ ಇವರು ಪ್ರತೀಕಾರದ ಮಾತುಗಳನ್ನಾಡಿದರು. ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ. ನಮಾಜೆ ಜನಾಜಾದ ಸಂದರ್ಭದಲ್ಲಿ ಪ್ರತೀಕಾರದ ಮಾತುಗಳು ಬಂದಿತ್ತು. ನೋಡ್ತಾ ಇದ್ದೀರಿ, ಇದು ನಮಾಜೆ ಜನಾಜಾ, ಕೊನೆಯ ನಮಾಜನ್ನ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ. ಮಿಲಿಟರಿ ಅಧಿಕಾರಿಗಳ ಉಪಸ್ಥಿತಿಯೂ ಕೂಡ ಇತ್ತು ಅಲ್ಲಿ, ನೋಡ್ತಾ ಇದ್ದೀರಿ. ಪ್ರತೀಕಾರದ ಮಾತುಗಳನ್ನಾಡಿದ್ರು. ಜೈಷೆ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ, ಜೈಷೆ ಮೊಹಮ್ಮದ್ನ ಉಗ್ರ ನೆಲೆ ಮರ್ಕಸ್ ಸುಬಾನಲ್ಲ, ಅದರ ಮೇಲೆ ದಾಳಿ ಆಯಿತು. ಲಷ್ಕರ್ ಎ ತೈಯಬದ ಉಗ್ರ ನೆಲೆ ಮುರ್ಡಿಕೆ, ಅಲ್ಲಿನ ಟೆರರ್ ಟ್ರೈನಿಂಗ್ ಕ್ಯಾಂಪ್ನ ಮೇಲೆ ದಾಳಿ ಆಯಿತು. ಭಾರತ ಮಾಡಿದಂತ ನಿರ್ದಿಷ್ಟ ದಾಳಿ, ನಮ್ಮ ಬ್ರಹ್ಮೋಸ್ ಕ್ಷಿಪಣಿಯನ್ನು ಬಳಸಿ ಮಾಡಿದಂತ ದಾಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.